ಆದರೆ ಆದರೆ ಗೊತ್ತಿರ್ತಕ್ಕಂಥ ತಪ್ಪುಗಳನ್ನು ಮಾಡದೇ ಇರ್ತಕ್ಕಂಥದ್ದು ಇವತ್ತು ತಂದೆ ತಾಯಿಗಳಂದರೆ ತುಂಬ ನಿರ್ಲಕ್ಷ್ಯದಿಂದ ನೋಡ್ತಕ್ಕಂಥದ್ದು, ಮತ್ತು ಒಟ್ಟು ಕುಟುಂಬಗಳು ಇಲ್ಲದೇ ಇರ್ತಕ್ಕಂಥದ್ದು. ನಾನು ನನ್ನ ಗಂಡ ಮಾತ್ರ ಇರಬೇಕು, ಮಕ್ಕಳು ಇರಬೇಕು ಅಂತೇಳಿ. ಆ ಮಗುನೂ ಹಂಗೆ ಅಂತಾರೆ, ನಾನು ನನ್ನ ಹೆಂಡತಿ ಮಾತ್ರ ಇರಬೇಕು ಅಂತ ಹೆಂಡತಿ ತಂದೆ ತಾಯಿನ ಹೊರಗಡೆ ಹಾಕೋದು. ಮತ್ತು ದಿನ ಅವರನ್ನು ನೋಡಿದ್ರೆ ಏನೋ, ತಂದೆ ತಾಯಿ ನೋಡಿದ್ರೆ ಏನೋ ಒಂಥರ ಸಿಟ್ಟು. ತಾಯಿ, ಅವ್ರ ತಾಯಿ, ಇನ್ನೊಬ್ಬರ ತಾಯಿ, ಆ ತಾಯಿನೇ ಇರೋದು ಭೂಮಾತೆ. ಆ ಭೂಮಾತೆ ಏನೂ ಇಲ್ಲದೆ ಇದ್ರು ನಮಗೆ ಇದೆಲ್ಲ ಫ್ರೀಯಾಗಿ ಕೊಡ್ತಾ ಇದೆ, ಮುಫತ್ತಾಗಿ ಕೊಡ್ತಾ ಇದೆ. ಅದ್ರ ಜೊತೆಗೆ ಒಂದು ಕಂಫರ್ಟಬಲ್ ಆಗಿರ್ತಕ್ಕಂಥದ್ದು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಕೇಳ್ಕೊಂಡಿದ್ದೀವಿ. ಆದರೆ ಗುಣಿ ಇನ್ನೂ ಉದ್ದಕ್ಕಿರುತ್ತೆ ನಮಗಿಂತ, ನಾವು ಎಷ್ಟು ಉದ್ದ ಇರುತ್ತೆ ಅದಕ್ಕಿಂತ ಜಾಸ್ತಿ ಇರುತ್ತೆ. ಆ ಜಾಗ ನಮ್ಮದಾಗಿರುತ್ತೆ. ಅದ್ರ ಜೊತೆಗೆ ಅಪಾರವಾದಂಥ ಪ್ರಮಾಣ ಮಣ್ಣು. ಈ ಮಣ್ಣೆ ಹೊಣೆಗಾರಿಕೆ ಅಂತ ಹೇಳ್ತೀವಿ ನಾವು. ಓಕೆ, ನಿಮ್ಮ ಹೆಗಲ ಮೇಲೆ ತುಂಬ ಜವಾಬ್ದಾರಿ ಇದೆಯಪ್ಪ ಅಂತ ಹೇಳ್ತಿರ್ತಾರೆ. ಈಗ ಎದೆ ಮೇಲೆ ಜವಾಬ್ದಾರಿ ಬರುತ್ತೆ ಸತ್ತ ಮೇಲೆ. ಆ ಮಣ್ಣು ಅಷ್ಟೊಂದು ತೂಕದ ಮಣ್ಣು ಬಂದ ಮೇಲೆ ಎದೆ ಮೇಲೆ ಜವಾಬ್ದಾರಿ ಬರುತ್ತೆ. ಅದು ಮುಡುಪಾಗಿಟ್ಟಂಥ ಕಾಲಾಕ್ಷರ ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮ. ಮತ್ತು ಅದೇ ಥರ ಒಬ್ಬ ಮುತ್ಸದಿ, ಯುವ ಮುತ್ಸದಿ ಜನಪ್ರತಿನಿಧಿಯಾಗಿ ಒಂದು ಈ ಹಾಸನ ಕ್ಷೇತ್ರದ ಸಂಸತ್ತನ್ನು ಪ್ರತಿನಿಧಿಸಿದಂಥ ಒಂದು ಯುವ ಮುತ್ಸದಿಗೂ ಸಹ ಒಂದು ಶ್ರೇಯಸ್ ಪಟೇಲ್ ಅವರು ಸಾಹೇಬರಿಗೆ ಅಭಿನಂದನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಒಂದು ರೂಪುರೇಷೆಗಳನ್ನು ಕೊಡ್ತಾರೆ. ಅಂದರೆ ತಾಯಿ ಗರ್ಭದಲ್ಲೇ ಅಗತ್ಯವಿರ್ತಕ್ಕಂಥ ಎಲ್ಲ ರೂಪುರೇಷೆಗಳನ್ನು ನಮಗೆ ಕೊಡ್ತಾರೆ. ಬುದ್ಧಿಮತ್ತೆಯಿಂದ ಹಿಡಿದು ಅಂಗಾಂಗಗಳನ್ನು ಹಿಡಿದು ಪ್ರತಿಯೊಂದನ್ನು ಕೊಡ್ತಾರೆ. ಆ ಜನ್ಮದ ನಂತರ, ಜನ್ಮದ ಒಳಗೆ, ಜನ್ಮದ ನಂತರ ಪ್ರಪ್ರಥಮವಾಗಿ ತುಂಬ ಖುಷಿಯಾಗೋದಂದರೆ ತಾಯಿ ನಮಗೇನು ಜನ್ಮ ಕೊಡ್ತಾರಲ್ಲ ತಾಯಿ, ಆ ತಾಯಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಆನಂದ ಆಗುತ್ತೆ ಅಂದರೆ, ಆ ಹೆರಿಗೆ ನೋವಿನಲ್ಲಿ ಹೇಳ್ತಾರೆ ಅದನ್ನು 7 ಜನ್ಮ ನೆನೆಸ್ಕೊಳ್ಳೋಷ್ಟು ನೋವನ್ನು ತಾಯಿ ಅನುಭವಿಸ್ತಾರೆ ಒಂದು ಮಗುವಿಗೆ ಜನ್ಮ ಕೊಡಬೇಕಾದ್ರೆ. ಆದರೆ ಆ 7 ಜನ್ಮದ ಒಂದು ಸಂತೋಷವನ್ನು ಸಹ ಆ ಮಗು ಹುಟ್ಟಿನಲ್ಲಿ ನೋಡುತ್ತೆ. ತಾಯಿ ಕಣ್ಣಲ್ಲಿ ನೀರು ಬರ್ತಾ ಇದ್ರು ಸಹ ಅದು ಆನಂದದ ಭಾಷೆಯೋ ನೋವಿನ ಭಾಷೆಯೋ ಗೊತ್ತಿಲ್ಲ. ಆದರೆ ಆ ಮಗುವನ್ನು ನೋಡಿ 7 ಜನ್ಮದ ಸಂತೋಷವನ್ನು ನೋಡುತ್ತೆ. ಮತ್ತು ನನಗೆ ಒಂದು ಧ್ರುವತಾರೆ ಹುಟ್ಟಿದೆ, ಆ ಧ್ರುವತಾರೆ ಇವತ್ತು ಏನಾದರೂ ಒಂದು ಸಾಧನೆ ಮಾಡುತ್ತೆ ಅನ್ನೋ ಒಂದು ಕಲ್ಪನೆಯಲ್ಲಿ ಆ ಮಗುವನ್ನು ಬೆಳೆಸ್ತಾ ಹೋಗುತ್ತೆ, ತನ್ನ ಎದೆಯಾಳನ್ನು ಮುನಿಸಿ ಬೆಳೆಸುತ್ತೆ. ಅದು ಅದೇ ಥರ ನಾವೆಲ್ಲ ಹುಟ್ಟಿನಿಂದ ಯಾವುದು ಸಾಧನೆ ಮಾಡದೇ ಇದ್ರೂ ಸಹ ಈ ಬದುಕನ್ನು ಕಟ್ಕೊಂಡು ಆ ತಂದೆ ತಾಯಿಗೋಸ್ಕರ ಆದರೂ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ನಿರ್ಣಯ, ಅಂದರೆ ದೇವದೇಶದಿಂದ, ಅಟಲ ವಿಶ್ವಾಸದಿಂದ ನಾವು ಕಾರ್ಯಪ್ರವೃತ್ತರೇ ಆದರೆ ಸಮಾಜಮುಖಿಯಾಗಿ ನಾವು ಯಾವ ಥರ ಕಾಲಾಚಾರವನ್ನು ಇವತ್ತು ಅವರು ಎಲ್ಲೇ ಇದ್ರೂ ಸಹ ತುಂಬ ಲವಲವಿಕೆಯಿಂದ, ಈ ವಯಸ್ಸಲ್ಲೂ ಸಹ ಲವಲವಿಕೆಯಿಂದ ಪ್ರತಿನಿತ್ಯ ತನ್ನ ಕರ್ಮ ಸಿದ್ಧಾಂತವನ್ನು ಮರೆಯದೆ ಎಲ್ಲರ ಜೊತೆನೂ ಒಡನಾಟ ಇಟ್ಕೊಂಡು, ಮತ್ತು ಹಸನ್ಮುಖಿಯಾಗಿ ಅವ್ರನ್ನ ಯಾವತ್ತೂ ನಾವು ಆ ಮುಖಭಾವಗಳಲ್ಲಿ ಸಿಟ್ಟು ಮಾಡ್ಕೊಂಡೋದು ನೋಡಿಲ್ಲ. ಮತ್ತು ಅವರ ಪರಿವಾರದ ಜನಾಂಗ ಇರ್ಬೋದು, ಅವರ ಹಿಂಬಳಗ ಏನಿದೆ ಹಿಂದುಗಡೆ ಇರ್ತಕ್ಕಂಥ ಬೆನ್ನೆಲುಬಾಗಿ ಅವರೆಲ್ಲ ಅಷ್ಟೊಂದು ಹಸನ್ಮುಖಿಗಳಾಗಿ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಅವ್ರನ್ನ ಈಗಲೂ ಸಹ ನೀನು ಮುಂದೆ ಇರು, ನೀನು ಮುಖಂಡ ಅಂತ ಹೇಳಿ ಅವರನ್ನು ಮುನ್ನಡೆಸುವಂಥ ವ್ಯಕ್ತಿತ್ವ ಆ ಕುಟುಂಬದಲ್ಲಿ ಬಂದಿರತಕ್ಕಂಥದ್ದು. ಅದೇ ಥರ ನಾವು ಅವರ ಬಳಗದಲ್ಲಿರ್ತಕ್ಕಂಥದ್ದು ನಿಜವಾಗ್ಲೂ ಆ ಭಗವಂತ ವಿಶ್ವಕರ್ಮ ಗುರುಗಳು ಕೊಟ್ಟಂಥ ನಮಗೆ ಒಂದು ಧನ್ಯತಾ ಭಾವನೆ ಅಂತ ನಾನು ಭಾವಿಸ್ತೇನೆ. ನಾವು ಯಾಕೆ ಸಾಧನೆಯನ್ನು ಮಾಡಬೇಕಾದ್ರೆ, ಯಾಕಂದರೆ ನಮಗೆ ಈ ದೇಶ ಏನು ಕೊಟ್ಟಿದೆ ಅನ್ನೋದು ಮುಖ್ಯ ಅಲ್ಲ, ಆದರೆ ನಾವು ದೇಶಕ್ಕೆ ಏನು ಕೊಡ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ. ಯಾಕಂದರೆ ಇವತ್ತು ಪರಿಸರ ನಮಗೆಲ್ಲನೂ ಕೊಟ್ಟಿದೆ. ಆಕ್ಸಿಜನ್ನಿಂದ ಹಿಡಿದು, ಆಮ್ಲಜನಕವನ್ನು ಹಿಡಿದು, ಬೆಳಕಿಂದ ಹಿಡಿದು, ನೀರನ್ನು ಫ್ರೀಯಾಗಿ ಕೊಡ್ತಾ ಇದೆ. ಅದೇ ಒಂದ್ಸಲಿ ನಾವು ಆಸ್ಪತ್ರೆಗೆ ಅಡ್ಮಿಟ್ ಆದರೆ ನಮ್ಗೆ ಗೊತ್ತಿದೆ ಆಮ್ಲಜನಕಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ, ಅಲ್ಲಿ ನೀರು ಕುಡಿಯೋದಕ್ಕೂ ಖರ್ಚಾಗುತ್ತೆ, ಪ್ರತಿಯೊಂದಕ್ಕೂ ಖರ್ಚಾಗುತ್ತೆ. ಆದರೆ ಪ್ರಕೃತಿ ನಮಗೆ ಅದನ್ನೆಲ್ಲ ಕೊಟ್ಟಿರಬೇಕಾದ್ರೆ ಆ ಪ್ರಕೃತಿಯನ್ನು ನಾವು ಯಾವ ಥರ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ಸಹ ನಮ್ಮ ಮುಂದೆ ಸವಾಲಿದೆ. ಅದರಲ್ಲೂ ಸಹ ಈಗಿನ ಪೀಳಿಗೆಗೆ ಆ ಒಂದು ಸವಾಲನ್ನು ಎದ್ದು ನಿಲ್ಲಿಸಿ ಮಾಡುವಂಥದ್ದು. ಅದ್ರ ಜೊತೆಗೆ ನಮ್ಮ ಸಂಸ್ಕೃತಿಯನ್ನು, ಸಂಸ್ಕಾರಗಳನ್ನು ಉಳಿಸ್ಕೊಂಡು ಹೋಗುವಂಥದ್ದು ಒಂದು ಸವಾಲು, ದೊಡ್ಡ ಸವಾಲು. ಇವತ್ತು ಏನಾದರೂ ನಮ್ಮ ಭಾರತೀಯತೆಯಲ್ಲಿ ಪಾಶ್ಚಿಮಾತ್ಯ ಒಂದು ಸೆಳೆತಕ್ಕೆ ನಮ್ಮ ಹೆಣ್ಣುಮಕ್ಳು ಏನಾದರೂ ಜಾಸ್ತಿ ಒಳಗಾಗ್ಬಿಟ್ಟಿದ್ರೆ ಇವತ್ತು ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಹಬ್ಬ ಹರಿದಿನಗಳು, ಇನ್ನೊಂದು ಮತ್ತೊಂದು ಪೂಜೆ ಪುನಸ್ಕಾರಗಳು, ಹೋಮ ಹವನಗಳು ನಡೆಯೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಈ ಒಂದು ಮಾಘ ಮಾಸ ಜಾಸ್ತಿ ಚಳಿ ಅಂತ ಹೇಳ್ತೀವಿ, ಇದರಲ್ಲೂ ಸಹ ಅವರು ಕಣ್ಣೀರು ಸ್ನಾನ ಮಾಡಿಕೊಂಡು ಜಡೆಯಿಂದ ಗಂಗೆಯನ್ನು ಇಳಿಸ್ಕೊಂಡು ಪೂಜೆ ಪುನಸ್ಕಾರಗಳನ್ನು ನೇಮಿನಿಷ್ಠದೊಂದಿಗೆ ಸಂಸ್ಕಾರಗಳನ್ನು ಮಾಡ್ತಾರಲ್ಲ, ಅದು ಆ ಸಂಸ್ಕಾರ ಜೊತೆಗೆ ಮಕ್ಕಳಿಗೆ ಆ ಸಂಸ್ಕಾರವನ್ನು ಕಲಿಸ್ಕೊಡ್ತಾರಲ್ಲ, ಆ ಥರ ಇಂಥ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಬರಬೇಕು ಆ್ಯಕ್ಚುಲಿ. ಯಾಕಂದರೆ ಈ ಮುಂದಿನ ಇಂದಿನ ಪ್ರಜೆಗಳೇ ಮುಂದಿನ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಂತ ನಾವು ಏನು ಹೇಳ್ತೀವಿ, ಆ ನಿರ್ಧಾರನ ರೂಪಿಸುವಂಥದ್ದು ಇಂಥ ಕಾರ್ಯಕ್ರಮಗಳಲ್ಲಿ ಬಂದು ಒಂದು ವೇದಿಕೆಗಳಲ್ಲಿರ್ತಕ್ಕಂಥ ಒಂದು ರೂಪುರೇಷೆಗಳ ಜೊತೆಗೆ ಆ ದೇಶಗಳು ಕಾರ್ಯಕ್ರಮದ ದೇಶಗಳೇನಿದೆ
ಅವರ ಒಂದು ಸಾಧನೆಗಳೇನಿದೆ ಏನಾದರೂ ನಮ್ಮ ಯುವಕರು ನೋಡಿದ್ದೇ ಆದರೆ, ಕಣ್ಣಾರೆ ಕಂಡಿದ್ದೇ ಆದರೆ ಈ ಸಮಾಜದ ಪರಿವರ್ತನೆ ತುಂಬ ಚೆನ್ನಾಗಾಗುತ್ತೆ.